ಓ ಮೈ ಗಾಡ್, ನಾನು ಇವತ್ತು ಇಷ್ಟೊಂದು ಎಕ್ಸೈಟ್ ಆಗಿ ಫುಲ್ ರೊಚ್ಕೆದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಸಿನಿಮಾ ಯಾವ ರೀತಿ ಇದೆ ಅಂತ ನಿನ್ಗೆ ಅರ್ಥ ಆಗಿರ್ತದೆ. ಇದ್ರ ಮುಂದೆ ಯಾವ ಬಾಹುಬಲಿನೂ ಇಲ್ಲ, ಯಾವ ಸಲಾರು ಇಲ್ಲ, ಎಲ್ಲ ಪೀಸ್ ಪೀಸ್. ಅದಲ್ದೇನೆ ಈ ಸಿನಿಮಾದಲ್ಲಿ ಸಣ್ಣ ಅಪಿರಿಯನ್ಸ್ ನ ರಾಜಮೌಳಿ ಅವರು ಕೊಟ್ಟ ಮೇಲೆ ಓ ಈ ತರನಾ ಅಂತ ಫೀಲು ಕೂಡ ಆಗ್ತಾ ಇದೆ. ಈ ರೀತಿ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಇದಿಲ್ಲಿಗೆ ಮುಗಿಯೋದಲ್ಲ, ಕಂಟಿನ್ಯೂ ಆಗೇ ಆಗ್ತದೆ. ಟ್ರೈಲರ್ ನೋಡಿದ್ಮೇಲೆ ತುಂಬಾ ಶಾಕ್ ಆಗಿದೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಅವರು ಮೇನ್ ಹೀರೋ ಅಲ್ವಾ, ಹಾಗಿದ್ರೆ ಇನ್ಯಾರು ಇರಬಹುದು ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ತುಂಬಾ ಸೈಕಲ್ ಹೊಡಿತಾನೆ ಇತ್ತು. ಯಾರಿರ್ಬಹುದು ಯಾರವನು? ಇನ್ನ ಈ ಸಿನಿಮಾ ನೋಡಿದ್ಮೇಲೆ ಕನ್ಫರ್ಮ್ ಆಯ್ತು ಈಸ್ ದ ಒನ್, ಪ್ರಭಾಸೇ ಹೀರೋ ಅಂತ. ಅಂದಾಗಿ ಇಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಪ್ಲೇ ಮಾಡಿದ್ದಾರೆ, ಆದ್ರೆ ಅದು ಅವರಲ್ಲ. ಹಾಗಿದ್ರೆ ಇನ್ಯಾರಾಗಿರ್ಬಹುದು ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನಿನ್ನ ಥಿಯೇಟರ್ಗೆ ಎಳ್ಕೊಂಡು ಹೋಗ್ತದೆ. ಮೈ ಪ್ರಾಮಿಸ್. ಕಲಿಯುಗದಲ್ಲಿ ತುಂಬಾ ಕ್ರೂರತ್ವ, ಮನುಷ್ಯನೇ ಕಿತ್ತು ತಿನ್ನೋ ಅಂತ ಪ್ರಪಂಚ ಸೃಷ್ಟಿಯಾಗ್ಬಿಟ್ಟಿದೆ. ಈಗ ಇದನ್ನ ನಾಶ ಮಾಡ್ಬೇಕು, ಒಂದೊಳ್ಳೆ ಪೀಸ್ಫುಲ್ ಆಗಿರುವಂತ ಪ್ರಪಂಚನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂದ್ರೆ ಕಲಿಯುಗ ಫಿನಿಶ್ ಆಗ್ಬೇಕು. ಇನ್ನು ಈ ಕಲಿಯುಗನ ಡಿಸ್ಟ್ರಾಯ್ ಮಾಡೋದಕ್ಕೆ ಕಲ್ಕಿ ಎಂಟ್ರಿ ಆಗ್ಲೇಬೇಕು. ದ್ವಾಪರ ಯುಗದಿಂದನೂ ನಮ್ಮ ಅಜ್ಜಿ ತಾತ ಹೇಳ್ಕೊಂಡ್ ಬಂದಿರುವಂತ ಕತೆ. ಇನ್ನು ಈ ಕಲ್ಕಿಯ ಅವತಾರ ಹೊರೋದಕ್ಕಿಂತ ಮುಂಚೆನೆ ಅವನನ್ನ ಸ್ಮ್ಯಾಶ್ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಅದು ದೀಪಿಕಾ ಪಡುಕೋಣೆ ತಾಯಿ. ಬಟ್ ಇವಾಗ್ಲೂ ಕ್ವಶನ್ ಆಗಿ ಉಳ್ಕೊಂಡಿರೋದು ಏನಪ್ಪಾ ಅಂದ್ರೆ ದೀಪಿಕಾ ಪಡುಕೋಣೆ ಹೌ ಈ ಗಾಟ್ ಪ್ರೆಗ್ನೆಂಟ್, ಯಾರಿರಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ, ಅದು ನನಗೆ ಗೊತ್ತಿಲ್ಲ. ಸಿನಿಮಾದಲ್ಲಿ ಇಂತ ಒಳ್ಳೊಳ್ಳೆ ಸಣ್ಣ ಪಾಯಿಂಟ್ ನು ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ ಬಿಡಿ. ಇನ್ನ ಈ ಕಲ್ಕಿ ಬರೋದು ದೀಪಿಕನಿಂದಾನೆ. 6000 ವರ್ಷಕ್ಕೆ ಒಮ್ಮೆ ಬರುವಂತ ಒಂದು ಗ್ರಹಣದಿಂದ ಉಡುವಂತ ಒಂದು ಶಿಶುನೇ ಈ ಕಲ್ಕಿಯ ಅವತಾರ. ಈ ಸಾರಿ ಇದನ್ನ ಸ್ಮ್ಯಾಶ್ ಮಾಡ್ಬಿಟ್ರೆ ಇನ್ನು 6000 ವರ್ಷ ಕಾಯ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಕಲ್ಕಿಯ ಅವತಾರ ಬರೋದಕ್ಕಿಂತ ಮುಂಚೆನೆ ಯಾರೆಲ್ಲ ಇವನಿಂದ ಬಿದ್ದು ಇದನ್ನ ಸ್ಮ್ಯಾಶ್ ಮಾಡೋದಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಅವ್ರನ್ನ ತಡೆ ಹಿಡಿಯೋದಕ್ಕೆ ತುಂಬಾ ಜನ ಹೀರೋಗಳು ಎಂಟ್ರಿನ ಕೊಡ್ತಾರೆ. ನೀವ್ ಅನ್ಕೊಬಹುದು ಇದು ಟೆಕ್ನಾಲಜಿ ಅಂಡ್ ಈಗಿನ ಜನರೇಷನ್ ಇಲ್ಲಿರುವಂತ ಮೂವಿ, ಇದೆಲ್ಲ ಹೌಸ್ ಇಟ್ ಪಾಸಿಬಲ್ ಅಂತ ನಿನಗನ್ಸ್ತಾ ಇರ್ತದೆ. ಬಟ್ ಈ ವಾರ್ ಸ್ಟಾರ್ಟ್ ಆಗಿರೋದು ದ್ವಾಪರ ಯುಗದಿಂದ. ಅಶ್ವತ್ಥಾಮ ಮಾಡಿರುವಂತ ಪ್ರಾಬ್ಲಮ್ ಇಂದ ಶುರು ಆಗಿರುವಂತ ವಾರು ಈಗ್ಲೂ ಕೂಡ ನಡೀತಾ ಇದೆ. 98 ಆಗಿದ್ರು ಕೂಡ ನಡೀತಾನೆ ಇದೆ. ಇದಕ್ಕೆಲ್ಲ ಮುಕ್ತಿ ಸಿಗ್ಬೇಕು ಅಂದ್ರೆ ಕಲ್ಕಿಯ ಎಂಟ್ರಿ ಆಗ್ಲೇಬೇಕು. ಈ ಸಿನಿಮಾದಲ್ಲಂತೂ ನಿನ್ ಕಲ್ಕಿಯ ಮುಖನೂ ಕೂಡ ನೋಡೋದಕ್ಕಾಗಲ್ಲ. ಚಾಪ್ಟರ್ 2 ಬಂದೇ ಬರ್ತದೆ. ನಾನು ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ಈ ಲೆವೆಲ್ ಅಲ್ಲಿ ಕಿರಿಸ್ತಾ ಇದೀನಿ ಅಂದ್ರೆ ನಿನ್ಗೆ ಅರ್ಥ ಆಗಿರ್ತದೆ ಸಿನಿಮಾ ಯಾವ ತರ ಇದೆ. ಹಾಗಿದ್ರೆ ನಾನು ಸಿನಿಮಾ ನೋಡ್ಲಕ್ ಹೋಗ್ಲೇಬೇಕು ಅಂತ ನಿನಗೆ ಅನ್ನಿಸ್ತಾ ಇರ್ತದೆ ಅಂತ ನನಗ್ ಗೊತ್ತು. ಫಸ್ಟ್ ಥಿಂಗ್, ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ ಏನಪ್ಪಾ ಅಂದ್ರೆ ಈ ಸಿನಿಮಾದ ಸ್ಟೋರಿ. ಎಲ್ಲೂ ಒಂದು ಚೂರು ಲ್ಯಾಗ್ ಆಗ್ದೇನೆ ನಿಮ್ಮನ್ನ ಫುಲ್ ಆಫ್ ಎಂಟರ್ಟೈನ್ ಮಾಡ್ತದೆ. 3D ಗ್ಲಾಸ್ ಹಾಕೊಂಡು ವಾವ್ ವಾಟ್ ಎ ಸೀನ್ ಅನ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಸಿಳ್ಳೆ ಹೊಡ್ಕೊಂಡು ಖುಷಿಯಾಗಿ ನೋಡ್ತಿರ್ತೀಯ. ಇದು ನಾನ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಒಳಗಡೆ. ಇನ್ನ ರೂಮರ್ಸ್ ಗಳ ಪ್ರಕಾರ ಬರ್ತಿದ್ದು ಈ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ, ದುಲ್ಕರ್ ಸಲ್ಮಾನ್ ಇಬ್ರು ಕೂಡ ಆಕ್ಟ್ ಮಾಡಿರ್ತಾರೆ ಅಂತ ಅನ್ಕೊಂಡು ಎಲ್ಲಾ ಕಡೆಯಿಂದನೂ ಕೂಡ ಸ್ಪ್ರೆಡ್ ಆಗಿತ್ತು. ಅಫಿಷಿಯಲ್ ಆಗು ಕೂಡ ಕನ್ಫರ್ಮ್ ಮಾಡ್ಬಿಡ್ತೀನಿ. ಇದ್ರ ಮುಖಾಂತರ ನೀವು ಥಿಯೇಟರ್ಗೆ ಹೋಗೋದು ಅಂತೂ ಪಕ್ಕ. ಇವ್ರಿಬ್ರು ಯಾವ ರೀತಿ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರ್ತಾರೆ ಅನ್ನೋ ಒಂದು ಸಸ್ಪೆನ್ಸ್ ನಿಮ್ಮನ್ನ ಕಾಡಿಸ್ಬೇಕಲ್ಲ. ಏನಾಗಿರ್ಬಹುದು ಅವರು, ನಾನು ಹೋಗ್ಲೇಬೇಕು ಅಂತ ನಿಮ್ಗೆ ಕ್ಯೂರಿಯಾಸಿಟಿ ತಡ್ಕೊಳಕಾಗದೆ ಈ ಸಿನಿಮಾನ ನೋಡಕ್ ಹೋಗ್ತೀರಾ. ಡೆಫಿನೆಟ್ಲಿ ಅಮಿತಾಬ್ ಬಚ್ಚನ್ ಅವರು ಫುಲ್ ಫೋರ್ಸ್ ಅಲ್ಲಿ ಒಂದು ಅಟ್ಯಾಕ್ ನ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಈ ಕಲ್ಕಿ ಬೇಟ ಈ ಪಾಪು ಉಡೋದಕ್ಕಿಂತ ಮುಂಚೆ ಸಾಯಿಸಕ್ ಬರೋರ್ನ ನಾನ್ ನೋಡ್ಕೋತೀನಿ, ನನಗೆ ಸಾವೇ ಇಲ್ಲ, ನಾನ್ ಕಾಪಾಡ್ತೀನಿ ಅಂತ. ಇವ್ರ ಹಣೆ ಮೇಲೆ ಇರುವಂತ ಆ ಮಣಿ, ಅದಕ್ಕೆ ದಿಕ್ಸೂಜಿ ಅಂತ ಕರೀತಾರೆ ಸಿನಿಮಾದಲ್ಲಿ. ದಿಕ್ಸೂಜಿ ಅಂದ್ರೆ ನಮ್ ಕಡೆ ಬೇರೆನೆ ಅರ್ಥ ಇದೆ. ಈ ದಿಕ್ಸೂಜಿ ಅವ್ರ ಹಣೆ ಮೇಲೆ ಇದ್ದಾಗ ಹಲ್ಕ್ ತರ ಪವರ್ ಬರ್ತದೆ. ಅದನ್ನ ತೆಗ್ದಾಗ ನಾರ್ಮಲ್ ಮ್ಯಾನ್ ತರ ಆಗೋಗ್ಬಿಡ್ತಾರೆ. ಈ ಮಣಿ ಎಲ್ಲಿವರೆಗೂ ಇಲ್ಲಿರ್ತಿದೋ ಅಲ್ಲಿವರೆಗೂ ಅಶ್ವತ್ಥಾಮ ಸಾಯೋದಕ್ಕಾಗಲ್ಲ. ಎಷ್ಟೇ ಏಟ್ ಬಿದ್ರು ಕೂಡ ಕ್ಯೂರ್ ಆಗ್ಬಿಡ್ತದೆ ಅಲ್ಲೇ. ಪ್ರಾಬಬ್ಲಿ ಈ ಸಿನಿಮಾದಲ್ಲಿ ಅವ್ರ ಹೈಟ್ ನ ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಏನಿದು ಇವರು 8 ಅಡಿ ಇದಾರಲ್ಲಪ್ಪ, ಈ ಒಂದು ಕ್ಯಾರೆಕ್ಟರ್ ನಿಜವಾಗ್ಲೂ ಆ ರೀತಿ ಇದೆಯಾ, ಈಗ್ಲೂ ಕೂಡ ಇರಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ನನ್ನ ಒಳಗಡೆ ಕೊರಿತಾ ಇದೆ. ಅಶ್ವತ್ಥಾಮ ಎಲ್ಲಿದ್ಯಾ? ಇನ್ನ ಮೇನ್ ಥಿಂಗ್ ಫೋಕಸ್ ಆಗಿರೋದು ದೀಪಿಕಾ ಪಡುಕೋಣೆ. ಇವರು ಕಲ್ಕಿಗೆ ಜನ್ಮ ಕೊಡೋದಕ್ಕೆ ಪರ್ಫೆಕ್ಟ್ ತಾಯಿ, ಅಮ್ಮ. ಡೆಫಿನೆಟ್ಲಿ ಇವ್ರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿ ತಾಯಿನ ಮಾಡ್ತಾರೆ ಈ ಸಿನಿಮಾದಲ್ಲಿ. ಇದನ್ನ ಯಾಕೆ ಹೇಳ್ದೆ ನಾನು? ಓಕೆ, ಇರ್ಲಿ ಬಿಡಾಯ್ತು. ಈ ಒಂದು ಎಕ್ಸ್ಪೆರಿಮೆಂಟ್ ನ ಮುಖಾಂತರ ಕಲ್ಕಿಯ ಅವತಾರ ಎತ್ತೋದ್ರಲ್ಲಿ ಡೌಟ್ ಇಲ್ಲ. ಅಂಡ್ ಮೇನ್ ವಿಲನ್ ಕಮಲ್ ಹಾಸನ್ ಅವರೇನೆ. ಕಮಲ್ ಹಾಸನ್ ನಾನು ಈ ರೀತಿ ಒಂದು ಕ್ಯಾರೆಕ್ಟರ್ ಅಲ್ಲಿ ನೋಡ್ಬಿಟ್ಟು ನಿಜವಾಗ್ಲೂ ನೀನೇ ಥ್ಯಾನೋಸ್ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ. ಇನ್ನ ಕಲ್ಕಿ ಚಾಪ್ಟರ್ 1 ಈಗ ಬಂದಿರೋ ಈ ಸಿನಿಮಾ ಜಸ್ಟ್ ಸುಪ್ರೀಂ ಯಾಸ್ಕಿನ್ ಅನ್ನೋನು, ಅವನು ಪಿಎಗೆ ಅಂದ್ರೆ ಅರ್ಥ ಆಗಿರ್ಬೇಕಲ್ಲ, ಅದ್ರಿಂದ ಇನ್ನು ಯಾರ್ಯಾರೆಲ್ಲ ಇರಬಹುದು ಅಂತ. ಕಮಲ್ ಹಾಸನ್ ನ ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿದಾ ಆಗೋದ್ರಲ್ಲಿ ಡೌಟ್ ಇಲ್ಲ. ಅವನ ತಲೆ ಮೇಲೆ ಇರುವಂತ ಆ ರೇಖೆ ನೋಡ್ಬಿಟ್ಟು ಹೇಳ್ತೀರಾ ನೀವು, ಓ ಹಾಲಿವುಡ್ ಕ್ಯಾರೆಕ್ಟರ್ ಇದು? ಇಲ್ಲ ಇಂಡಿಯನ್. ಇವ್ರದ್ದು ಇಂಡಿಯನ್ ಬರ್ತಾ ಇದೆಯಲ್ಲ. ಇನ್ನ ಈ ಕಲಿ ಕ್ಯಾರೆಕ್ಟರ್ ಲಾಸ್ಟ್ ಪೋಸ್ಟ್ ಕ್ರೆಡಿಟ್ ಸೀನ್ ಅಂದ್ರೆ ಅರ್ಥ ಆಗುತ್ತೆ ಅಲ್ಲ, ಮುಂದಿನ ಭಾಗಕ್ಕೆ ಒಂದು ಸುಳಿವು, ಹಿಂಗೆ ಹೇಳಿದ್ರೆ ಅರ್ಥ ಆಗ್ಬೋದೇನೋ.
ಇರ್ಲಿ. ಇನ್ನ ಲಾಸ್ಟ್ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಕಲಿಯ ಇನ್ನೊಂದು ಅವತಾರನ ನೋಡ್ಬಿಟ್ಟು ಓ ಮೈ ಗಾಡ್, ಈ ಕ್ಯಾರೆಕ್ಟರ್ ಕೂಡ ಅಶ್ವತ್ಥಾಮ ಯಾವಾಗ ಸೃಷ್ಟಿಯಾಗಿದ್ನೋ ದ್ವಾಪರ ಯುಗದಿಂದನೂ ಕೂಡ ಈ ಕ್ಯಾರೆಕ್ಟರ್ ಬಂದಿದೆ ಅಂತ ಆವಾಗ ಕನ್ಫರ್ಮ್ ಆಯ್ತು. ಇನ್ನ ಈ ಕಲಿಯ ಬಗ್ಗೆ ನಾನು ನಮ್ಮ ಅಜ್ಜಿ ತಾತ ಇಲ್ಲ ನಮ್ಮ ಅಪ್ಪ ಅಮ್ಮನೆ ಕೇಳ್ಬಿಟ್ಟು ಫುಲ್ ಆಗಿ ರೆಫರ್ ಮಾಡಿ ಯಾರು ಈ ಕಲಿ, ಎಲ್ಲಿಂದ ಬಂದ, ಏನ್ ಈ ಒಂದು ಸ್ಟೋರಿ ಅಂತ ಫುಲ್ ಆಗಿ ರೆಫರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಎಂಟ್ರಿ ಕೊಡ್ತೀನಿ ನಾನು. ಅದಕ್ಕೆ ನೀನ್ ಕಾಯ್ತಾ ಇರ್ತಿ ಅಂತ ನನಗೆ ರೆಸ್ಪಾನ್ಸ್ ಬೇಕು. ಇನ್ನ ಫೈನಲ್ ಆಗಿ ಪ್ರಭಾಸ್ ಈಸ್ ದ ಮ್ಯಾಗ್ನೆಟ್ ಆಫ್ ದಿಸ್ ಸಿನಿಮಾ. ಇವ್ರನ್ನ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ನೋಡಿದ್ಮೇಲೆ ಅಯ್ಯೋ ದೇವ್ರೆ ಏನಪ್ಪ ಈ ತರ ಸೃಷ್ಟಿ ಮಾಡ್ಬಿಟ್ರಲ್ಲಪ್ಪ ಅಂತ ಸೈಕ್ ಆಗ್ಬಿಟ್ಟಿದೀನಿ. ಪ್ರಭಾಸ್ ನ ಬಾಹುಬಲಿಯಾಗಿ ನೋಡಿದ್ಮೇಲೆ ಈ ಸಿನಿಮಾದಲ್ಲೂ ಕೂಡ ಅದೇ ರೀತಿಯ ಇನ್ನೊಂದು ಕ್ಯಾರೆಕ್ಟರ್, ಪವರ್ಫುಲ್ ಆಗಿರುವಂತ ಕ್ಯಾರೆಕ್ಟರ್ ನ ಈ ಸಿನಿಮಾದಲ್ಲಿ ನೋಡಿ ತುಂಬಾನೇ ಖುಷಿ ಆಗೋಯ್ತು. ಅಂಡ್ ಒನ್ ಆಫ್ ದ ಬೆಸ್ಟ್ ಸೀಕ್ರೆಟ್ ಏನಪ್ಪಾ ಅಂದ್ರೆ ಪ್ರಭಾಸ್ ಈ ಸಿನಿಮಾದಲ್ಲಿ ಭೈರವ ಅಲ್ವೇ ಅಲ್ಲ. ಹಾಗಿದ್ರೆ ಏನಾಗಿರಬಹುದು ಅನ್ನೋ ಕನ್ಫ್ಯೂಷನ್ಸ್ ಇದ್ದೇ ಇರ್ತದೆ. ಈ ಕನ್ಫ್ಯೂಷನ್ಸ್ ನ ಇಟ್ಕೊಂಡು ನೀನ್ ಸಿನಿಮಾ ನೋಡೋದಕ್ಕೆ ಹೋಗ್ತೀಯ ಅಂತ ನನಗೆ ಗೊತ್ತು. ಇನ್ನು ಟ್ರೈಲರ್ ಅಲ್ಲಿ ನೋಡ್ತಾ ಇದೆ, ಯಾವ್ದೋ ಒಂದು ಹುಡುಗ ಬರ್ತಾನೆ, ಅಶ್ವತ್ಥಾಮನ್ ಹತ್ರ ಯಾವ್ದೋ ಒಂದು ಸ್ಟೋರಿನ ಹೇಳ್ಸ್ಕೊತಾನೆ, ಏನೇನೆಲ್ಲ ರೆಫರ್ ಮಾಡ್ತಾನೆ ಅನ್ನೋದನ್ನ ಕನ್ಫ್ಯೂಷನ್ಸ್ ಆಗಿ ತಲೆ ಒಳಗಡೆ ಹಾಕೋಬಿಟ್ಟಿದೆ. ಬಟ್ ಅದು ಹುಡುಗ ಅಲ್ಲ, ಹುಡುಗಿ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಸಿನಿಮಾ ನೋಡಿದ್ಮೇಲೆ. ಇನ್ನೊಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಪ್ರಭಾಸ್ ನ ಇನ್ನೊಂದು ಅವತಾರನ ನಾನು ನೋಡ್ಬಿಟ್ಟು ಇವಾಗ್ಲೂ ಕೂಡ ದಿಗ್ಭ್ರಮೆ ಆಗ್ಬಿಟ್ಟಿದೀನಿ. ಈ ಸಿನಿಮಾನ ಇನ್ನೊಂದ್ಸರಿ ನೋಡೋದಕ್ಕೆ ಡೆಫಿನೆಟ್ಲಿ ನಾನು ಹೋಗ್ತಾ ಇದ್ದೀನಿ. ನೀನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.